ತೀರ್ಮಾನ ಮಾಡಿ ಇವತ್ತು ಈ ಚೌಕಿಲಿಂದ ಪ್ರಾರಂಭ ಆಗಿ ಸಿದ್ದೇಶ್ವರ ಗುಡಿ, ಆಮೇಲೆ ನಮ್ಮ ಅಂಬೇಡ್ಕರ್ ಸರ್ಕಲ್ಲು, ಶಿವಾಜಿ ಸರ್ಕಲ್ಲು ಇವೆಲ್ಲವನ್ನು ಮುಗಿಸ್ಕೊಂಡು ಪುನಃ ಇಲ್ಲಿಗೆ ಬಂದು ಮುಕ್ತಾಯ ಆಗ್ತದ ಅಂಥೇಳಿ ನಾ ಈ ಸಂದರ್ಭದಾಗ ಹೇಳ್ತೀನಿ. ಆಮೇಲೆ 14ನೇ ತಾರೀಕಿನ ದಿನ ಕರಾಳ ದಿನಾಚರಣೆಯನ್ನು ಆಚರಿಸಬೇಕು ಅಂಥೇಳಿ ಅದನ್ನು ಕೂಡ ನಾವು ಪಕ್ಷದವರು ನಾವು ನಿರ್ವಹಣೆ ಮಾಡಿದೆವು. ಅದನ್ನು ನಾವು ಮಾಡ್ತೇವೆ. ಅಮಾನವೀಯವಾದಂಥ ಜೀವನದ ನಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ ಜೀತ ಪದ್ಧತಿ ಎನ್ನುವುದು ಅಸ್ಪೃಶ್ಯತೆ ಮತ್ತು ಜಾತೀಯತೆಯ ಆಚರಣೆಯ ಒಂದು ಭಾಗ. ಅಸ್ಪೃಶ್ಯತೆ ಮತ್ತು ಜಾತೀಯತೆಯ ಆಚರಣೆಯ ಒಂದು ಭಾಗ ಮತ್ತು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ. ಸೊ ಇದು ಹಿಂದೆ ಭಾರತ ದೇಶದಲ್ಲಿ ಇರಲಿಲ್ಲ. ವಿರೋಧ ರಾಷ್ಟ್ರಗಳಿತ್ತು, ಚೀನಾ, ರಷ್ಯಾ, ಬೇರೆ ಬೇರೆ ದೇಶಗಳಲ್ಲಿ ಒಳಾಂಗಣಗಳು ಮಾಡುವಂಥದ್ದು. ಇಲ್ಲಿ ಭಾರತದಲ್ಲಿ ಈ ಜೀತ ಪದ್ಧತಿ ಸಾಲ ತಗೊಂಡು ಜೀವನಕ್ಕೆ ಮಾನವೀಯತೆ ಸಾಯದಂತ ಅವರು ದುಡಿಬೇಕು, ಬಡ್ಡಿ ತಗೊಂಡು ದುಡಿಬೇಕು, ಮದುವೆ ಹಣ ತಗೊಂಡು ದುಡಿಬೇಕು. ಅಂಥ ಪರಿಸ್ಥಿತಿ ಇದು ಜೀವನ ಪರ್ಯಂತ ತಲೆಮಾರಾಗಿ ಪರಿವರ್ತನೆ ಆಯ್ತಾ ಬಂತು. ಇದಕ್ಕೆ 1976 ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಯ ಒಡೆಯ, ರಿಲೀಸ್ ಆಫ್ ಬಾಂಡೆಡ್ ಲೇಬರ್ಸ್ ಅಂಡ್ ರಿಹ್ಯಾಬಿಲಿಟೇಷನ್ ಮತ್ತು ಸಾಲ ನಿರ್ಮೂಲನೆ, ಡೆಟ್ಟರಿ, ಇಂಥ ಐತಿಹಾಸಿಕವಾದಂಥ ತೀರ್ಮಾನಗಳನ್ನು ಕೈಗೊಂಡು ಯಾವ ದುರ್ಬಲ ವರ್ಗದ ಜನರು ಜಾತಿ ಮತ್ತು ಹಣ ಬಲ ಇರ್ತಕ್ಕಂಥ, ತೋಡುಬಲ ಇರ್ತಕ್ಕಂಥ ಜನರ ಅತಿವೃಷ್ಟಿಯಲ್ಲಿ ಸಿಕ್ಕಿ ಇಡೀ ಜೀವನವನ್ನು ಗುಲಾಮಗಿರಿಯಲ್ಲಿ ಕಳೀತಾ ಇದ್ವೋ ಅದಕ್ಕೆ ಒಂದು ದೊಡ್ಡ ವಿಮೋಚನೆಯನ್ನು ಕೊಟ್ಟು ಇಂದಿರಾ ಗಾಂಧಿ. ಅತ್ಯಂತ ಐತಿಹಾಸಿಕವಾದಂಥ ಸಂವಿಧಾನದಲ್ಲೂ ಅಧ್ಯಕ್ಷರು ಆರ್ಟಿಕಲ್ಸ್ಗಳಲ್ಲಿ ಇತರ ಮಹತ್ವದ ಸಮಾನತೆ, ಸಮಾನ ಅವಕಾಶಗಳನ್ನು, ಬಲವಂತರ ಕೆಲಸಗಳನ್ನು ಮಾಡಲಿಕ್ಕೆ ವ್ಯಕ್ತಿಗತವಾದಂಥ ಗೌರವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಹೇಳ್ತಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡಬೇಕಾಗುತ್ತೆ. ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 20,000 ಜೀತ ಪದ್ಧತಿಯಿಂದ ಮುಕ್ತರಾಗಿದ್ದಾರೆ ಅಂತ ಹೇಳಿ ಒಂದು ವಿಷಯವನ್ನು ನನಗೆ ಹೇಳಿದ್ರು. ಯಾಕೆಂದರೆ ನಾನು ಹಿಂದಿನ ಪತ್ರಿಕೆಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಾಗ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು, ನಾನು ನಮ್ಮ ಮಾವಳ್ಳಿ ಶಂಕರ್ ಅವರೆಲ್ಲ ಬಂದಿದ್ದೆ. ಇವೆಲ್ಲ ಅವಾಗ ಅನೇಕ ವಿಷಯಗಳನ್ನು ತೆಗೆದುಕೊಂಡು ನಮಗೆ ಶ್ರೀಮಂತ ಇರತಕ್ಕಂಥ ಎಲ್ಲ ಮುಖಂಡರು ಅತ್ಯಂತ ಕ್ರಿಯಾಶೀಲರಾಗಿತ್ತು. ಈ ಒಂದು ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಚರ್ಚೆಗಳನ್ನು, ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಸರ್ಕಾರದ ಜೊತೆಗೆ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾನೆ ಬಂದಿದೆ. ನಾನು ಗೊತ್ತಾದ ಮೇಲೆ ಸಮಾಜ ಕಲ್ಯಾಣ ಮಂತ್ರಿಯಲ್ಲಿ ಒಂದು ಮೀಟಿಂಗ್ ಮಾಡಿದೆ. ದೇವದಾಸಿ ಇರತಕ್ಕ ಸುಮಾರು 45ರಿಂದ 50,000 ಜನ ಇದ್ದಾರೆ. ಸಫಾಯಿ ಕರ್ಮಚಾರಿಗಳು 30,000 ಇದ್ದಾರೆ ಮತ್ತು ಮ್ಯಾನ್ಯುಯಲ್ ಕ್ಲೀನರ್ಸ್ ಕೈನಲ್ಲಿ ಮಲಮೂತ್ರ ಕ್ಲೀನ್ ಮಾಡೋದು 7,000 ಇದ್ದಾರೆ. ಜೀತ ಪದ್ಧತಿ 20,000 ಇದ್ದಾರೆ. ಇವರು ಮೋಸ್ಟ್ ವಲ್ನರಬಲ್ ಸೆಕ್ಷನ್ ಆಫ್ ಪಾಪ್ಯುಲೇಷನ್. ಇವರಿಗೆ ಏನಾದರೂ ಶಾಶ್ವತವಾಗಿ ಪರಿಹಾರಗಳನ್ನು, ಜೀವನದ ಪುನರ್ವಸತಿಯನ್ನು ಕಲ್ಪಿಸಬೇಕು ಅಂತ ನಮ್ಮ ಇಲಾಖೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ದಿಸ್ ಆರ್ ದಿ ಪ್ರಯಾರಿಟಿ ಏರಿಯಾ, ಆದ್ಯತೆ ವಲಯಗಳು. ಈ ಆದ್ಯತೆ ವಲಯಗಳನ್ನು ಗುರುತಿಸಿ ಇನ್ನು ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಮೀಟಿಂಗ್ ಮಾಡಿದ್ದೀನಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ಇದು ಒಂದು ಪುನರ್ವಸತಿ ಕೆಲಸ ಆಗಲೇಬೇಕಾಗಿರ್ತದೆ. ರಿಲೀಸ್ ಆಗಿದ್ವಿ, ರಿಲೀಸ್ ಮಾಡಿದ್ರೆ ಜೀವನದ ಮಾರ್ಗ ಏನು?
ಆದರೆ ಬದುಕು ರೀತಿಯಲ್ಲಿ ಮಾಸಿಕ ನಿರ್ದಿಷ್ಟ ಆದಾಯ ಇಲ್ಲದೇ ಈಗ ಯಾರೂ ಬದುಕ್ತಾ ಇಲ್ಲ. 5 ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಮೇಲೆ ಯಾರೂ ಕೂಡ ನಮಗೆ ಆದಾಯ ಇಲ್ಲ, ತಿಂಗಳಿಗೆ ನಮಗೆ ಯಾವುದೋ ವರಮಾನ ಇಲ್ಲ ಅಂತ ಹೇಳೋರು ಒಬ್ಬರು ಇಲ್ಲ. ನಿಮಗೆಲ್ಲ ಅಕ್ಕಿ 2,000 ರೂಪಾಯಿ, ವಿದ್ಯುತ್ ಶಕ್ತಿ, ಬೇರೆ ಬೇರೆ ಸೌಲಭ್ಯ ಎಲ್ಲರೂ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಬರ್ತಾ ಇದೆಯಾ? ಕನಿಷ್ಠ 4,000ರಿಂದ 5,000 ರೂಪಾಯಿ ಕಡ್ಡಾಯವಾಗಿ ಬರ್ತಾ ಇದೆ. ಸೊ ಇದರಿಂದ ಸ್ವಲ್ಪ